ನಿಜವಾಗ್ಲೂ ಇಲ್ಲಿ ಭಯಂಕರ ಒಂದು ಕಷ್ಟ ಪರಿಸ್ಥಿತಿ ಇದೆ. ನೋಡೋಣ, ಇಲ್ಲಿ ಪ್ರತಿನಿತ್ಯ ಓಡಾಡುವಂತ ಸ್ಥಳೀಯರು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಕೇಳೋಣ ಅವ್ರು ಏನ್ ಹೇಳ್ತಾರೆ ಒಂದು ಕಷ್ಟ ರಾಶಿ ಬಗ್ಗೆ. ಹೇಳಿ, ಈ ಒಂದು ಕಷ್ಟ ರಾಶಿ ಏನಾಗ್ತಿದೆ ಅಂದ್ರೆ ಈ ನಮ್ಮೂರು ತುಮಕೂರಲ್ಲಿ ತುಂಬ ಅಂಗಡಿಗಳಿದೆ, ಕೋಳಿ ಅಂಗಡಿಗಳು. ಸಂಜೆ ರಾತ್ರಿ ಹೊತ್ತು ತಂದು ಇಲ್ಲಿ ಸುರಿತಾರೆ. ಇಲ್ಲಿ ಸುರಿದಾಗ ಏನಾಗುತ್ತೆ, ರಾತ್ರಿ ನೀವು ಒಂದು 7 ಗಂಟೆ ಮೇಲೆ ಓಡಾಡಿದ್ರೆ ಫುಲ್ ನಾಯಿಗಳನ್ನಾದರೂ ಕಚ್ಬೋದು, ಇಲ್ಲಾದರೂ ಏನಾದರೂ ಮಾಡ್ಬೋದು, ಅಷ್ಟು ನಾಯಿಗಳಿರ್ತವೆ. ಬಟ್ ಅದ್ರ ಬಗ್ಗೆ ಇಲ್ಲಿ PDOಗೆ 3-4 ಸತಿ ಕಂಪ್ಲೇಂಟ್ ಆಗಿದೆ. ಬಟ್ ಅವ್ರು ಎಚ್ಚೆತ್ಕೊಂಡಿದ್ದೀವಿ, ನಾವು ಹಾಕ್ಸ್ತಾ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಬಟ್ ನೋಡಿದ್ರೆ ಹಂಗೆ ಇದೆ. ಎಲ್ಲಿ ಅಂದ್ರೆ ಅಧಿಕಾರಿಗಳೇ ಡಂಪಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟವ್ರ ಅಂತ ಅನ್ಸುತ್ತಾ? ನೋಡಿದ್ರೆ ಹಾಗೆ ಅನಿಸುತ್ತೆ. ಯಾಕೆ ಅಂದರೆ ಇಷ್ಟು ಕಸ ಹಾಕ್ತಾ ಇದ್ದಾರೆ ಅಂದರೆ ಅವರೇ ಅನುಮತಿ ಕೊಟ್ಟಿರಬೇಕು. ಇಲ್ಲ, ಇವರು ಇವಾಗ 3 ಕಿಲೋಮೀಟರ್ ದೂರದಲ್ಲಿ ಎಲ್ಲೋ ಡಂಪಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಹಾಕ್ಸ್ಬೋದಲ್ವಾ? ಇಲ್ಲಿ ಒಂದು CC ಕ್ಯಾಮ್ರಾ ಅಳವಡಿಸಿ ಯಾರ್ಯಾರು ಕಸ ಹಾಕ್ತಾ ಇದ್ದಾರೆ ಅಂದ್ಬಿಟ್ಟು ನೋಡಿ, ಮನೆ ಏನೋ ಫೈನ್ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. CC ಕ್ಯಾಮ್ರಾನೇ ಇಲ್ಲ. ಅವ್ರು ಹೇಳ್ತಾ ಇರೋ ಮಾಹಿತಿ ಪ್ರಕಾರ CC ಕ್ಯಾಮ್ರಾ ಹಾಕ್ಸ್ತೀನಿ ಅಂತ ಹೇಳಿದ್ದಾರೆ. ಆ PDO ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರ ತಲೆ ಮೇಲೇನೆ ಹಾಕೊಂತ ಇಲ್ಲ. ಅದಕ್ಕೆ ದಯಮಾಡಿ ಇಲ್ಲಿರೋ ಅಂಗಡಿಗಳವರು ಪ್ಲೀಸ್, ನಿಮ್ಮೂರು ಇದು ನಿಮ್ಮೂರು ಇರೋದ್ರಿಂದ ಇಲ್ಲಿ ಓಡಾಡಬೇಕಾದ್ರೆ ಕಾಚಳ್ಳಿ, ನಾಚಿನಹಳ್ಳಿ ಈ ಥರ ಒಂದು 10-6 ಊರುಗಳಿದೆ. ಆ ಊರು ಜನಗಳೆಲ್ಲ ಹಿಂಗೆ ಓಡಾಡಬೇಕು, ತುಂಬ ತೊಂದರೆ ಆಗುತ್ತೆ. ಅದರಿಂದ ನೀವು ಅಂಗಡಿಯವರು ಎಚ್ಚೆತ್ಕೊಂಡು ಇಲ್ಲಿ ಡಂಪಿಂಗ್ ಮಾಡೋದು ನಿಲ್ಲಿಸಿ. ಫಸ್ಟು ನಿಮಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂದರೆ PDO ಹತ್ರ ಮಾತಾಡಿ, ಗ್ರಾಮ ಪಂಚಾಯತಿಯಲ್ಲಿ ನಿಮಗೆ ಕಸ ಎತ್ಕೊಂಡು ಹೋಗೋಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಸೋಣ. ಅದು PDO ಅವ್ರ ಹತ್ರ ಮಾತಾಡಿ ಹೇಳ್ತೀನಿ ಏನು ಮಾಡಿಸ್ಬೋದು, ಅದು ಎಲ್ಲಿ ಡಬ್ಬಿಂಗ್ ಮಾಡಿಸ್ಬೋದು ಅಂತ. ಅದರಿಂದ ನೀವು ಜನಗಳು ದಯಮಾಡಿ ಇಲ್ಲಿ ಕಸ ಹಾಕಬೇಡಿ. ಇದು ಕಿರಣ್ ಅವರ ಒಂದು ಅಭಿಪ್ರಾಯ. ಕಸ ಹಾಕಬೇಡಿ, ನಾವು ಮಾತಾಡಿ ಬೇರೆ ಕಡೆ ಜಾಗದ ವ್ಯವಸ್ಥೆ ಮಾಡೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಯಜಮಾನಿದ್ದಾರೆ, ಅವ್ರನ್ನ ಕೇಳೋಣ. ತೋಡಿದೀರಾ ತುಗ್ಬೆರೆಯಲ್ಲಿ ಹಂಗೆ ಆಯ್ತಲ್ಲ, ಆಗ್ತಾನೆ ಇದಾರಲ್ಲ ಈ ಸಂಜೆ ಹೊತ್ತು. ಈಗ ನಾವು ಅವ್ರ ಮಾತಾಡಿ ಅವ್ರ ಫೀಸ್ ಕಟ್ಸ್ಕೊಂತಿದೀವಿ. ಅವರು ಒಂದು ಅಂಗಡಿಗಳು ಅವ್ರ ಹತ್ರ ಫೀಸ್ ಕಟ್ಸ್ಕೊಂತ ಇದೀರಾ? ಮತ್ತೆ ಅಲ್ಲೇ ಆಗ್ತಾವ್ರಲ್ವಾ? ಮತ್ತೆ ಅವರು ಫೀಸ್ ಕಟ್ಸ್ಕೊಂಡು ಮಾತಾಡಿ ಅವ್ರ ಹತ್ರ ಮಾತಾಡಿ 1 ವಾರ ಕಾಲ ನಾವು ಮೇಂಟೈನ್ ಮಾಡಿದ್ವಿ. ಆಮೇಲೆ ಆಗ ಮಳೆ ಬಿತ್ತು, ಗಾಡಿ ಹೋಗಿಲ್ಲ. ಅವರೇ ಇಂಡಿವಿಜುವಲ್ ಗಾಡಿನಲ್ಲಿ ಅವ್ರಿಗೆ ಹೋಗಿ 7 ಗಂಟೆ ಆದ್ಮೇಲೆ ಓಡಾಡಕ್ ಕೂಡ ಆಗ್ತಾ ಇಲ್ಲ. ಅಷ್ಟೊಂದು ನಾಯಿಗಳು ಈ ಚಿಕನ್ ಅಂಗಡಿ ಅವರು ಎಲ್ಲರೂ ತುಂಬಾ ಆಗ್ತಾ ಇದಾರೆ. ಆ ಜನಗಳು ಓಡಾಡೋದು ಪ್ರತಿಯೊಂದು ದಂಡನ ಹಾಕಿದ್ರೆ ರಸೀದೆಲ್ಲ ಇಟ್ಕೊಂಡಿದೀವಿ. ಆಮೇಲೆ ಮತ್ತೆ ಅವ್ರಿಗೆ ಇದೇ ತರ ಇದ್ರೆ ನಿಮ್ಗೆ 5,000 ದಂಡ ಹಾಕ್ತಿವಿ ಅಂತ ಹೇಳಿದ್ವಿ. ಆಮೇಲೆ ಬಾಗಿಲೆಲ್ಲ ಮುಚ್ಚಿ ಗಲಾಟೆ ಎಲ್ಲ ಮಾಡಿದ್ವಿ. ಹಾಕಿ ನಿರ್ದಾಕ್ಷಿಣ್ಯ ಬಾಗ್ಲ ಹಾಕ್ಸಿ ಅವ್ರಿಗೆ ಇದ್ ಮಾಡಿದ್ವಿ. ಬಾಗ್ಲ ಹಾಕಿದ್ರು, ಅವ್ರು ಬಾಗ್ಲ ಹಾಕಿದಕ್ಕೇನೆ ನಾವು ಮಾತು ಕೇಳ್ತೀವಿ. ಸರ್, ಭಯ ಇದ್ದಿದ್ರೆ ಇಂದು ಇವತ್ತು ಹಾಕಿದಾರಪ್ಪ. ಒಂದ್ ನಿಮಿಷ ನೀವು ಬಂದು ಒಂದು 10 ನಿಮಿಷ ಅಲ್ಲಿ ನಿಂತ್ಕೊಳ್ಳಿ ಸರ್. ಫುಲ್ ರೋಡ್ ಎಲ್ಲ 10 ನಿಮಿಷ ನಿಂತ್ಕೊಳ್ಳಿ. ನಾವು ಬೆಳಗ್ಗೆ ಸಾಯಂಕಾಲ ಅದೇ ರೋಡಲ್ಲೇ ಮಾಡ್ಬೇಕು. ಕಾಂಪೌಂಡ್ ತರ 10 ನಿಮಿಷ ನೀವು ನಿಂತ್ಕೊಳ್ಳಿ. ಕಾಂಪೌಂಡ್ ಅಲ್ಲಿ CC ಕ್ಯಾಮ್ರಾ ಅದು ಮಾಡಿಲ್ವಲ್ಲ ಅಲ್ಲಿ? ಎಲ್ಲಿ ಸರ್ CC ಕ್ಯಾಮ್ರಾ ಇಲ್ಲ, ಏನಿಲ್ಲ, ಎಂತದೂ ಇಲ್ಲ. ಸಾಯಂಕಾಲ CC ಕ್ಯಾಮ್ರಾ